ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲರೂ ಕೂಡ ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಲ್ವಾ? ಅದಕ್ಕೆ ಥಂಬ್ನೇಲ್ ಯಾವ ರೀತಿ ಕೊಡಬೇಕು ಅಂತ ಸ್ವಲ್ಪ ಗೊಂದಲ ಇರುತ್ತೆ. ಆ ಥಂಬ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ, ಅದಕ್ಕೆ ಮೊದಲಿಗೆ ನಮಗೆ ಫೋಟೋಗ್ರೈಡ್ ಆ್ಯಪ್ ಬೇಕಾಗಿರುತ್ತೆ. ಈ ಫೋಟೋಗ್ರೈಡ್ ಆ್ಯಪ್ ಬಂದು ನಮಗೆ ಗೂಗಲಲ್ಲಿ ಮಾತ್ರ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಹೋದರೆ ಈ ಆ್ಯಪ್ ನಮಗೆ ಸಿಗೋದಿಲ್ಲ. ಓಕೆನಾ? ಈ ಫೋಟೋಗ್ರೈಡ್ ಆ್ಯಪ್ನ ನೀವೆಲ್ಲರೂ ಕೂಡ ಗೂಗಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಈ ಫೋಟೋಗ್ರೈಡ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಈ ರೀತಿ ಪೇಜ್ ಬರುತ್ತೆ. ಮೊದಲಿಗೆ ಗ್ರೇಡ್ ಅಂತ ಇದೆ. ನಾವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆ ಗ್ರೇಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ಒಂದು ಗ್ಯಾಲರಿಯಲ್ಲಿರೋ ಅಷ್ಟು ಫೋಟೋಸ್ ವಿಡಿಯೋಸ್ಗಳನ್ನು ಇಲ್ಲಿ ಶೋ ಅಪ್ ಅಂದರೆ ತೋರಿಸ್ತವ್ರೆ. ಈ ರೀತಿ ಬಂದಾಗ ನಮ್ಗೆ ಯಾವ ಒಂದು ಫೋಟೋ ಬೇಕೋ ಆ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಆ ಫೋಟೋ ಚೂಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ರೇಷೋ, ಕ್ರಾಪು ಈ ರೀತಿ ಎಲ್ಲ ಬರುತ್ತೆ. ರೇಷೋದಲ್ಲಿ ಹೋದರೆ ನಮಗೆ ಸ್ಪೆಷಲಿ ಯಾವ ಒಂದು ಸೈಜ್ ಬೇಕು ನಮಗೆ, ಹೌದಾ, ನಮಗೆ ಯಾವ ಸೈಜ್ ಬೇಕು ಥಂಬ್ನೇಲ್ಗೆ ಅಂತ ಬರುತ್ತೆ. ಸ್ಪೆಷಲಿ ಯೂಟ್ಯೂಬ್ಗಾಗಿ ಇಲ್ಲಿ 16:9 ಅಂತ ಇರುತ್ತೆ ಥಂಬ್ನೇಲ್ ಬೇಕಾಗಿರೋದು. 16:9 ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ 16:9 ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಮೊದಲಿಗೆ ನಾವು ಫೋಟೋನ ಕ್ರಾಪ್ ಮಾಡಿಕೊಂಡು ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಸೆಲೆಕ್ಟ್ ಆದಮೇಲೆ ಕೂಡ ನಾವು ಅದನ್ನು ಕ್ರಾಪ್ ಮಾಡ್ಕೊಳ್ಬೋದು. ಓಕೆನಾ? ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕ್ರಾಪ್ ಮಾಡ್ತಾ ಇರೋದು. ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಾನು ಬೇರೆ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಬೇರೆ ತೊಗೋಬೋದು. ಈ ಒಂದು ಆ್ಯಪ್ನ ನೀವು ಯೂಸ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಇದ್ರ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಕೆಳಗಡೆ ಎಲ್ಲ ಆಪ್ಷನ್ಸ್ಗಳವ ರೀ. ನೀವು ಯೂಸ್ ಮಾಡ್ತಾ ಹೋದಂಗೆಲ್ಲ ಇದನ್ನು ಚೆನ್ನಾಗಿ ಬಳಕೆ ಮಾಡ್ಬೋದು. ಆಮೇಲೆ ನಾವಿಲ್ಲಿ ಥಂಬ್ನೇಲ್ನ ರೈಟಿಂಗಲ್ಲಿ ಕೊಡಬೇಕು. ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಯಾವ ಥಂಬ್ನೇಲ್ ಕೊಡಬೇಕು ಅಂತ ವಿಚಾರ ಮಾಡಿದ್ದೀರೋ ಅದನ್ನು ಕೊಡಿ. ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆ್ಯಪ್, ಅಂದರೆ ಟೆಕ್ಸ್ಟ್ ಅಂತ ಆಪ್ಷನ್ ಇದೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೈಪಿಂಗಿಂದ ಕೊಡ್ಬೋದು ರೀ. ಆಮೇಲೆ ಇಲ್ಲಿ ರೈಟಿಗೆ ಕೊಡಬೇಕಂತಿದ್ದೀರೋ ಲೆಫ್ಟಲ್ಲೋ ಅಥವಾ ಸೆಂಟ್ರಲ್ಲೋ, ನಾನಿಲ್ಲಿ ಸೆಂಟ್ರಲ್ ತೊಗೋತೀನಿ, ಸೆಂಟ್ರನ್ನು ಚಾಯ್ಸ್ ಮಾಡಿದ್ದೀನಿ. ನೀವಿಲ್ಲಿ ರೈಟಿಂಗ್ ಮೂಲಕ ಕೂಡ ಥಂಬ್ನೇಲ್ನ ಬರಿಬೋದು. ಅಥವಾ ಮೊದಲು ಥಂಬ್ನೇಲ್ ನಿಮಗೆ ಮೊದಲೇ ವಿಚಾರ ಬಂದುಬಿಟ್ಟು ಆಮೇಲೆ ನೆನಪು ಹೋಗುತ್ತೆ ಅಂತ ಎಲ್ಲಾದರೂ ಬರೆದಿಟ್ಟಿದ್ರಿ ಅಥವಾ ಟೈಪಿಂಗ್ ಮಾಡಿಟ್ಟಿದ್ರಿ, ಅದನ್ನು ತಂದಿಲ್ಲಿ ಡೈರೆಕ್ಟಾಗಿ ಕಾಪಿ ಮಾಡ್ಬೋದು. ಓಕೆನಾ? ನಾನು ಇಲ್ಲಿ ಯಾವ ಥಂಬ್ನೇಲ್ ಕೊಡಬೇಕು ಅಂತ 1-2 ಲೈನಲ್ಲಿ ಬರೆದಿದ್ದೀನಿ, ಅಂದರೆ ಕಾಪಿ ತೊಗೋಬೇಕು ಅಂತ, ಕಾಪಿ ಮಾಡ್ಕೊಳ್ಬೇಕು ಅಂತ ಬರೆದಿದ್ದೀನಿ. ಈ 2 ಲೈನನ್ನು ನಾನಿಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಇದನ್ನು ಕಾಪಿ ಮಾಡಿಕೊಂಡು ನಮ್ಮ ಒಂದು ಫೋಟೋ ಪಕ್ಕದಲ್ಲಿ ಒಯ್ದು ನಾವಿದನ್ನು ಪೇಸ್ಟ್ ಮಾಡಬೇಕ್ರಿ. ಓಕೆನಾ? ನೋಡಿ, ಈ ರೀತಿ ಇಲ್ಲಿ ಬಂದು ನಾನು ಆ 2 ಲೈನನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡ್ಬೋದು, ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಈ ಒಂದು ಲೈನ್ಸ್ ಎಷ್ಟು ದೊಡ್ಡ ಮಾಡಬೇಕು, ಎಷ್ಟು ಚಿಕ್ಕದಾಗಿ ಮಾಡ್ಕೋಬೇಕು ಅದೆಲ್ಲ ಇದೆ. ನಮಗೆ ಒಂದು ವೇಳೆ ಬೇಕಾಗಿಲ್ಲ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆದಮೇಲೆ ನಿಮ್ಮ ಲೆಫ್ಟಲ್ಲಿ ರೆಡ್ ಕಲರಲ್ಲಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆ. ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಡಿಲೀಟ್ ಆಗುತ್ತೆ. ಅದೇ ಇಂಟು ಮಾರ್ಕ್ ಕೆಳಗಡೆ ಒಂದು ಕಾಪಿ ಪೇಸ್ಟ್ ಅಂತ ಇದೆ. ಆ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಅದೇ ಲೈನ್ಸು 2 ಸ್ಟೆಪ್ಪಲ್ಲಿ ಕಾಪಿ ಆಗಿರುತ್ತೆ ನಮಗೆ. ನೋಡ್ಬೋದು ನೀವಿಲ್ಲಿ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಕಾಪಿ ಆಗುತ್ತೆ. ಹೀಗೆ. ನಮಗಿವಾಗ ಬೇಡ, ನನಗೆ 2 ಕಾಪಿ ಬೇಡ, ನನಗಿವಾಗ ಒಂದೇ ಒಂದು ಲೈನ್, ಅಂದರೆ 2 ಲೈನ್ ಇರೋ ಒಂದೇ ಕಾಪಿ ಬೇಕು. ನಾನು ಇದನ್ನು ಇಲ್ಲಿ ಡಿಲೀಟ್ ಮಾಡ್ತೀನಿ. ಅನ್ನಿ ಡಿಲೀಟ್ ಆಗುತ್ತೆ. ಓಕೆನಾ? ನೋಡಿ, ಇದು ಬೇಕು. ನಾನು ಇದನ್ನು ದೊಡ್ಡದು ಮಾಡಬೇಕು, ಸಣ್ಣದಾಗಿ ಮಾಡಬೇಕು, ಹೇಗೆ ಬೇಕು ಹಾಗಿಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಅಂದರೆ ದೊಡ್ಡ ಮಾಡಬೇಕು ಅಂದರೆ ಸೈಡಲ್ಲಿ ಒಂದು ಏರೋ ಮಾರ್ಕ್ ಕಾಣ್ತಾ ಇದೆ ನೋಡಿ, ಅದನ್ನು ಹಿಂಗೆ ಎಳೆದ್ರೆ ಸಾಕು, ದೊಡ್ಡದಾಗುತ್ತೆ. ಓಕೆನಾ? ನನಗೆ ಸ್ವಲ್ಪ ದೊಡ್ಡದಾಗೆ ಬೇಕಾಗಿದೆ ಈ ಲೈನ್ಸು, ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿ ಇಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರದ ಪಕ್ಕದಲ್ಲಿ ಒಯ್ದು ಇಡ್ತಾಯಿದ್ದೀನಿ. ನೋಡ್ಬೋದು ನೋಡಿ, ಈ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು. ಈ ಒಂದು ಆ್ಯಪಿಂದ ನಾವು ಏನು ಬೇಕಾದರೂ ಹೆಂಗೆ ಬೇಕಾದರೂ ವಿಡಿಯೋಸ್ನ ಇಲ್ಲಿ ಎಡಿಟ್ ಮಾಡ್ಬೋದು. ಓಕೆನಾ? ನೋಡಿ, ಈ ರೀತಿ ನಾನಿಲ್ಲಿ ಥಂಬ್ನೇಲ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಾದರೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಕೆಲವೊಂದು ಲೈನ್ಸ್ಗಳನ್ನು ಹೇಳ್ಬೋದು. ಅದು ಹುರಿದುಂಬಿಸುವಂತಹ ಕೆಲವೊಂದು ಲೈನ್ಸ್ಗಳನ್ನು ನೀವಿಲ್ಲಿ ಹೇಳ್ಬೋದು. ಆ ಲೈನ್ಸ್ಗಳನ್ನು ಒಂದೊಂದೇ ಆಗಿ ನೀವು ಹೆಂಗೆ ಹೇಳ್ತಾ ಹೋಗ್ತೀರೋ ಹಾಗೆ ಒಂದೊಂದೇ ಲೈನ್ಸ್ಗಳು ಇಲ್ಲಿ ಶೋ ಆಗೋ ಥರ ಈ ಒಂದು ಆ್ಯಪಲ್ಲಿ ಎಡಿಟ್ ಮಾಡೋದಕ್ಕೆ ಬರುತ್ತೆ. ಓಕೆನಾ? ಬೇರೆಯವ್ರದ್ದು ವಿಡಿಯೋ ಎಲ್ಲ ನೋಡಿರ್ತೀರ ನೀವು.
ಆಮೇಲೆ ನನಗೆ ಈ ಫೋಟೋ ಲೈನ್ಸ್ಗಳು ಎಷ್ಟು ಸೈಜಲ್ಲಿ ಬೇಕು ಅಂತ ಇದೆ 2048p ಅಂತ JPG ನನಗೆ ಇಷ್ಟೇ ಬೇಕು. ಹಾಗಾಗಿ ನಾನು ಇದನ್ನು ಚೇಂಜ್ ಮಾಡ್ಕೊಳ್ಳಲ್ಲ. ನಿಮಗೆ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಚೇಂಜ್ ಮಾಡಿಕೊಡಿ. ಸೊ ನಾನಿಲ್ಲಿ ಸೇವ್ ಅಂತ ಕೊಡ್ತೀನಿ. ಸೊ ಇದು ಸೇವ್ ಅಂತ ಕೊಟ್ಟಾಗ ಈ ರೀತಿ ಸೇವ್ ಆಗುತ್ತೆ. ಓಕೆನಾ? ಓಕೆ, ನೋಡ್ಬೋದು ನೀವು. ನಾನು ನನ್ನ ಗ್ಯಾಲರಿಯಲ್ಲಿ ಫೋಟೋಸ್ ಸೇವ್ ಆಗಿರೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಇದೊಂದು ಥಂಬ್ನೇಲ್ ಇವಾಗ ನನಗೆ ಸೇವ್ ಆಗಿ ಬಂದಿದೆ. ಓಕೆನಾ? ಸೊ ನಾನು ಯಾವ ವಿಡಿಯೋಗೆ ಅಪ್ಲೋಡ್ ಮಾಡಬೇಕು, ಯಾವ ವಿಡಿಯೋಗೆ ಥಂಬ್ನೇಲ್ ಕೊಡಬೇಕು ಅಂತೀನಿ ಅದಕ್ಕೆ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.